ಭಾರತೀಯ ಸೇನಾ ಪಡೆಗೆ ಬಂದ ಬಲಶಾಲಿ ಭಾರ್ಗವಾಸ್ತ್ರ ಶತ್ರುಗಳನ್ನ ಚೆಂಡಾಡಬಲ್ಲಂತ ಮತ್ತೊಂದು ಅಸ್ತ್ರ ಇದೀಗ ಭಾರತದ ಸೇನಾ ಪಡೆಗೆ ಸೇರ್ಪಡೆಯಾಗಿದೆ. ಭಾರ್ಗವಾಸ್ತ್ರ ಅದರ ಪರೀಕ್ಷೆಯೂ ಕೂಡ ಯಶಸ್ವಿಯಾಗಿದೆ. ಡ್ರೋನ್ಗಳನ್ನ ಹೊಸಕ್ಕೆ ಹಾಕಲಿದೆ. ಭಾರ್ಗವಾಸ್ತ್ರ ಮಿಸೈಲ್ ದಂಡಾಗಿ ಬರೋ ಡ್ರೋನ್ಗಳನ್ನ ಹೊಡೆದುರುಳಿಸುವ ಸಾಮರ್ಥ್ಯವನ್ನ ಹೊಂದಿದೆ. ಹಾರ್ಡ್ ಕಿಲ್ ಮೋಡ್ ಕೌಂಟರ್ ಡ್ರೋನ್ ಸಿಸ್ಟಮ್ ಬಲ ಇದಕ್ಕಿದೆ. ಬಲಶಾಲಿ ಭಾರ್ಗವಾಸ್ತ್ರ ಭಾರತಕ್ಕೆ ಇದೀಗ ಮತ್ತೊಂದು ಪ್ರಮುಖ ಅಸ್ತ್ರವಾಗಲಿದೆ. ಎಷ್ಟೇ ಡ್ರೋನ್ಗಳು ಬಂದರೂ ಕೂಡ ಅದನ್ನ ಚಿಂದಿ ಉಡಾಯಿಸಲಿದೆ. ಭಾರ್ಗವಾಸ್ತ್ರ ಮಿಸೈಲ್ ಈಗಾಗಲೇ ಇದರ ಪರೀಕ್ಷೆಯೂ ಕೂಡ ಯಶಸ್ವಿಯಾಗಿದೆ. ಎಷ್ಟೇ ಡ್ರೋನ್ಗಳು ಬಂದರೂ ಕೂಡ ಅದೆಲ್ಲವನ್ನ ಹೊಡೆದುರುಳಿಸುವ ಸಾಮರ್ಥ್ಯವನ್ನ ಈ ಭಾರ್ಗವಾಸ್ತ್ರ ಒಳಗೊಂಡಿದೆ. ಇದು ಪ್ರಮುಖವಾಗಿ ಈಗ ನಾವು ಕದನ ಆಯ್ತಲ್ಲ ಪಾಕಿಸ್ತಾನ ಮತ್ತು ಭಾರತದ ನಡುವೆ, ಇಂತಹ ಸಂದರ್ಭದಲ್ಲಿ ಎಂಥದ್ದೇ ಪರಿಸ್ಥಿತಿ ಎದುರಾದರೂ ಕೂಡ ಯಶಸ್ವಿಯಾಗಿ ಡ್ರೋನ್ಗಳನ್ನು ಹೊಡೆದುರುಳಿಸುವುದಕ್ಕೆ ಪ್ರಮುಖ ಅಸ್ತ್ರವಾಗಲಿದೆ. ಪಾಕಿಸ್ತಾನ, ಚೀನಾ, ಟರ್ಕಿ ಡ್ರೋನ್ ಧ್ವಂಸ ಮಾಡೋ ಶಕ್ತಿಯನ್ನ ಇದು ಹೊಂದಿದೆ. ಚೀನಾ, ಟರ್ಕಿ ಡ್ರೋನ್ಗಳ ಹುಟ್ಟಡಗಿಸುತ್ತೆ ಭಾರ್ಗವಾಸ್ತ್ರ. ಮೈಕ್ರೋ ರಾಕೆಟ್ ಮೂಲಕ ಡ್ರೋನ್ ದಾಳಿಗೆ ಕೌಂಟರ್. ಸೋಲಾರ್ ಡಿಫೆನ್ಸ್ ಏರೋಸ್ಪೇಸ್ ಲಿಮಿಟೆಡ್ ವಿನ್ಯಾಸ ಮಾಡಿರೋದು. ಡ್ರೋನ್ ದಾಳಿಗಳನ್ನು ವಿಶೇಷವಾಗಿ ತಡೆಯಲು ಇದನ್ನ ಅಭಿವೃದ್ಧಿಪಡಿಸಲಾಗಿದೆ. ಆಧುನಿಕ ಬೆದರಿಕೆಗಳ ವಿರುದ್ಧ ಹೋರಾಡಲು ಸೇನೆಗೆ ಈ ಒಂದು ಅಸ್ತ್ರ ಪ್ರಮುಖ ಶಕ್ತಿಯಾಗಲಿದೆ. ಈ ಒಂದು ಭಾರ್ಗವಾಸ್ತ್ರವನ್ನ ತಯಾರಿ ಮಾಡಿರುವುದು ಡ್ರೋನ್ಗಳನ್ನು ಹೊಡೆದುರುಳಿಸುವ ವಿಚಾರವನ್ನೇ ಕೇಂದ್ರವನ್ನಾಗಿಟ್ಟುಕೊಂಡು. ಚೀನಾ ಇರಬಹುದು, ಟರ್ಕಿ ಡ್ರೋನ್ಗಳಿರಬಹುದು, ಇದೆಲ್ಲವನ್ನ ಕೂಡ ಹೊಸಕ್ಕೆ ಹಾಕಲಿದೆ. ಇದರ ವಿನ್ಯಾಸವೂ ಕೂಡ ಅದೇ ರೀತಿಯಾಗಿದೆ. ಎಷ್ಟೇ ಡ್ರೋನ್ಗಳು ದಾಳಿ ಮಾಡಿದರೂ ಕೂಡ ಅವೆಲ್ಲವನ್ನ ನೆಲಸಮ ಮಾಡುತ್ತೆ. ಹಾರ್ಡ್ ಕಿಲ್ ಮೋಡ್ ಕೌಂಟರ್ ಡ್ರೋನ್ ಸಿಸ್ಟಮ್ ಬಲ ಇದೀಗ ಭಾರತೀಯ ಸೇನೆಗೆ ಸೇರ್ಪಡೆಯಾಗಿದೆ. ಅದರ ಪರೀಕ್ಷೆಯೂ ಕೂಡ ನಡೀತು. ಆ ಪರೀಕ್ಷೆಯೂ ಕೂಡ ಯಶಸ್ವಿಯಾಗಿದೆ. ಈಗಾಗಲೇ ಭಾರತೀಯ ಸೇನಾ ಪಡೆಯಲ್ಲಿ ಎಂತೆಂತಹ ಮಿಸೈಲ್ಗಳಿದೆ, ಜೊತೆಗೆ ಶಸ್ತ್ರಾಸ್ತ್ರಗಳಿವೆ, ಆಧುನಿಕ ಉಪಕರಣಗಳಿವೆ ಅನ್ನೋದನ್ನು ಗಮನಿಸಿದ್ವಿ. ಇದೀಗ ಮತ್ತೊಂದು ಸೇರ್ಪಡೆಯಾಗಿದೆ ಭಾರ್ಗವಾಸ್ತ್ರ ಮಿಸೈಲ್. ಆ ಮೂಲಕ ಭಾರತೀಯ ಸೇನೆಗೆ ಮತ್ತಷ್ಟು ಶಕ್ತಿ ತುಂಬಿದಂತಾಗಿದೆ. ಪಾಕಿಸ್ತಾನದ ವಿರುದ್ಧ ನಾವು ಯಾವ ರೀತಿಯಾಗಿ ನಮ್ಮ ಸೇನಾ ಸಾಮರ್ಥ್ಯವನ್ನು ತೋರಿಸಿದ್ವೋ, ಮುಂದಿನ ದಿನಗಳಲ್ಲೂ ಕೂಡ ನಮ್ಮ ಭಾರತೀಯ ಸೇನಾ ಪಡೆಯ ಶಕ್ತಿ ಮತ್ತಷ್ಟು ಹೆಚ್ಚಾಗುತ್ತೆ ಅಂತ ಹೇಳಿ ತಜ್ಞರು ಹೇಳ್ತಾ ಇದ್ರು. ಆ ನಿಟ್ಟಿನಲ್ಲಿ ಒಂದೊಂದೇ ಆವಿಷ್ಕಾರಗಳು ಕೂಡ ನಡೀತಾ ಇದೆ. ಅದರಲ್ಲಿ ಭಾರ್ಗವಾಸ್ತ್ರ ಮಿಸೈಲ್ ಕೂಡ ಒಂದು. ಇನ್ನು ಭಾರತಕ್ಕೆ ರಷ್ಯಾದ S-500 ಸುದರ್ಶನ ಚಕ್ರದ ಬಲ ಫಿಕ್ಸ್. ರಷ್ಯಾದಿಂದ S-500 ಮಿಸೈಲ್ ಸಿಸ್ಟಮ್ ಖರೀದಿ ಸಾಧ್ಯತೆ. ಈಗಾಗಲೇ ನಮ್ಮ ಬಳಿ S-400 ಮಿಸೈಲ್ ಇದೆ. ಅದರ ಒಂದು ಕಾರ್ಯಾಚರಣೆ, ಅದರ ಸಾಮರ್ಥ್ಯ ಹೇಗಿದೆ ಅನ್ನೋದು ಈಗಾಗಲೇ ಜಗಜ್ಜಾಹೀರಾಗಿದೆ. ಇದೀಗ ಮತ್ತೊಂದು ಸುದರ್ಶನ ಚಕ್ರದ ಬಲ ಭಾರತೀಯ ಸೇನೆಗೆ ಸಿಗುವುದು ಫಿಕ್ಸ್ ಆಗಿದೆ. ಅದು ರಷ್ಯಾದ S-500. ರಷ್ಯಾದಿಂದ S-500 ಮಿಸೈಲ್ ಸಿಸ್ಟಮ್ ಅನ್ನ ಖರೀದಿ ಮಾಡುವ ಸಾಧ್ಯತೆ ಇದೆ. ಈ ಮಿಸೈಲ್ ಬಂದರೆ ಸೇನಾ ಪಡೆಗೆ ಮತ್ತೊಂದು ರಕ್ಷಣಾ ಕವಚ ಸೇರ್ಪಡೆಯಾಗಲಿದೆ. ಆಪರೇಷನ್ ಸಿಂಧೂರ್ನಲ್ಲಿ S-400 ಅನ್ನ ಭಾರತ ಬಳಸಿತ್ತು. ರಷ್ಯಾದ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಹೊಂದಿರುವಂತಹ ಮಿಸೈಲ್ ಇದು. ರಷ್ಯಾದಿಂದ ಖರೀದಿ ಮಾಡಲಾಗಿತ್ತು. ಇನ್ನು S-400 ಮಿಸೈಲ್ಗಿಂತ S-500 ಸಿಸ್ಟಮ್ ಇದೆಯಲ್ಲ, ಇದು ಮತ್ತಷ್ಟು ಬಲಶಾಲಿಯಾಗಿದೆ.
ಮಿಸೈಲ್ ಮಾತ್ರವಲ್ಲ, ಸ್ಯಾಟಲೈಟ್ ಉಡಾಯಿಸುವ ಶಕ್ತಿಯನ್ನು ಕೂಡ ಇದು ಹೊಂದಿದೆ. 500 ಕಿಲೋಮೀಟರ್ ನುಗ್ಗಿ ಹೊಡೆಯಲಿದೆ S-400. S-400 ಸಾಮರ್ಥ್ಯ 600 ಕಿಲೋಮೀಟರ್ ದೂರದಲ್ಲೇ ಅದು ದಾಳಿ ಆಗ್ತಾ ಇದೆ ಅನ್ನೋದನ್ನು, ಅಥವಾ ಯಾವುದೇ ಒಂದು ಡ್ರೋನ್ ಇರಬಹುದು ಆ ಸಿಸ್ಟಮ್ಗಳನ್ನು ಗುರುತಿಸುತ್ತೆ. 400 ಕಿಲೋಮೀಟರ್ ದೂರದಲ್ಲೇ ಶತ್ರುಪಡೆಯ ಅಸ್ತ್ರವನ್ನು ಹೊಡೆದುರುಳಿಸುವಂತಹ ಸಾಮರ್ಥ್ಯವನ್ನು S-400 ಹೊಂದಿದೆ. ಇನ್ನು S-500 ಮಿಸೈಲ್ ಸಿಸ್ಟಮ್ ಇದೆಯಲ್ಲ, ಇದು S-400ಗಿಂತ ಮತ್ತಷ್ಟು ಶಕ್ತಿಶಾಲಿಯಾಗಿದೆ, ರಕ್ಷಣಾ ಕವಚವಾಗಲಿದೆ.